ಹಾಯ್ ಬಸ್ಸು, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 11ರ ಕಡೆಯ ದಿನಗಳು ಅಂತಂದ್ರೆ ಇನ್ನೇನು ಒಂದು ವಾರದಲ್ಲಿ ಬಿಗ್ ಬಾಸ್ ಸೀಸನ್ 11 ಮುಗಿತಾ ಬರ್ತಾ ಇದೆ. ಈಗಾಗಲೇ 100 ದಿನಗಳನ್ನ ಕಂಪ್ಲೀಟ್ ಮಾಡಿ ಆಯಿತು ಬಿಗ್ ಬಾಸ್. ಅದರ ಜಲಕ್ನಲ್ಲಿ ಎಲ್ಲ ನೋಡ್ಕೊಂಡು ಬರ್ತಾ ಇದ್ರೆ ಏನು ಅಂತ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹನುಮಂತ ಕೂಡ ಬಂದಿದ್ರು, ರಜತ್ ಕೂಡ ಬಂದಿದ್ರು, ಶೋಭಾ ಕೂಡ ಬಂದಿದ್ರು. ಈ ಬಂದಂತ 3 ವೈಲ್ಡ್ ಕಾರ್ಡ್ ಎಂಟ್ರಿಗಳಲ್ಲಿ ಒಂದು ಎಕ್ಸಿಟ್ ಆಗೋಯ್ತು ಅಂತಂದ್ರೆ ಶೋಭಾ ಅವರು ತಾವೇ ಕ್ವಿಕ್ ಮಾಡಿ ಬಿಗ್ ಬಾಸ್ ಇಂದ ಹೊರಟೋದ್ರು. ಇವಾಗ ವರ್ಲ್ಡ್ ಕಾರ್ಡ್ ಎಂಟ್ರಿಲಿ ಬಂದವರೇ ಈ ಒಂದು ಬಿಗ್ ಬಾಸ್ ಸೀಸನ್ 11ರಲ್ಲಿ ಆಹ್ವಾನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತಿರುವಂತೆ ಒಂದು ರಜತ್ ಬಿಟ್ರೆ ನಮ್ಮ ಹನುಮಂತ. ಇವಾಗ ಫೈನಲ್ ಗೆ ಸೆಲೆಕ್ಟ್ ಆಗುವಂತ ಒಂದು ಗೇಮ್ಗಳು ನಡೆದಿದ್ವು. ಬಿಗ್ ಬಾಸ್ ಈ ಒಂದು ಫೈನಲ್ ಇನ್ನೇನು 7 ವಾರಗಳಲ್ಲಿ ಶುರುವಾಗಲಿದೆ. ಅದಕ್ಕೋಸ್ಕರ ಪೈಪೋಟಿಗಳು ನಡೆದಿದ್ದು, ಟಾಸ್ಕ್ಗಳು ನಡೆದಿತ್ತು. ಎಲ್ಲದರ ನಡುವೆ ನಿನ್ನೆ ಒಂದು ಟಾಸ್ಕ್ ಕೂಡ ಆಯಿತು. ಡೈರೆಕ್ಟ್ ಆಗಿ ಯಾರು ಫೈನಲ್ಗೆ ಹೋಗ್ತಾರೆ ಅಂತಂದ್ರೆ ಟಿಕೆಟ್ ಟು ಫೈನಲ್ ಅಲ್ಲಿ ಯಾರು ಗೆದ್ದು ಡೈರೆಕ್ಟ್ ಫೈನಲ್ಗೆ ಯಾರು ಹೋಗ್ತಾರೆ ಅನ್ನುವಂಥ ಒಂದು ಟಾಸ್ಕ್ ಅಲ್ಲಿ ನಿನ್ನೆ ನಡೆದಿತ್ತು. ಅದರಲ್ಲಿ ಭಾಗವಹಿಸಿದಂಥವ್ರು ಯಾರಪ್ಪ ಅಂತಂದ್ರೆ ಭವ್ಯ ಅವರು ಮತ್ತೆ ರಜತ್, ತ್ರಿವಿಕ್ರಮ್, ಹನುಮಂತ. ಇವರ ನಡುವಲ್ಲಿ ನಡೆದಂಥ ಗೇಮಲ್ಲಿ ಫಸ್ಟ್ ಭವ್ಯ ಅವರು ಹೋದ್ರು ಗೇಮ್ ಆಡೋಕೆ ನಿನ್ನೆ. ಸೆಕೆಂಡ್ ಬಂದ್ಬಿಟ್ಟು ರಜತ್ ಬಂದ್ರೆ, ಥರ್ಡ್ ತ್ರಿವಿಕ್ರಮ್, 4ನೇ ನಂಬರ್ ಬಂದ್ಬಿಟ್ಟು ನಮ್ಮ ಹನುಮಂತ ಹೋದ. ಇದೆಲ್ಲದರಲ್ಲಿ ಏನಾಯ್ತು ಅಂತ ನಿಮ್ಗೆ ನಿನ್ನೆ ಗೊತ್ತಿರುವಂಥ ಸೀಸನ್ನಲ್ಲಿ ಎಲ್ಲರನ್ನ ಹಿಂದಕ್ಕೆ ನಮ್ಮ ಹನುಮಂತ ಅವರು ವರ್ಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಂತ ನಮ್ಮ ಹನುಮಂತ ಬಿಗ್ ಬಾಸ್ ಸೀಸನ್ 11ರ ಫೈನಲ್ಗೆ ಆಯ್ಕೆ ಕೂಡ ಆಗಿದ್ದಾರೆ. ಅವರೆಲ್ಲರನ್ನು ಗೆಲ್ಲಿಸೋದು ನಮ್ಮ ಕೈಲಿರೋದು. ಹಾಗಾಗಿ ಪ್ರತಿಯೊಬ್ಬರು ವೋಟ್ ಮಾಡಿ ಅವ್ರನ್ನ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ಇಷ್ಟೊಂದು ಘಟಾನುಘಟಿಗಳಲ್ಲಿ ಸ್ಪರ್ಧೆ ಮಾಡಿ ಈ ಒಂದು ಗೇಮ್ಗಳಲ್ಲಿ ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ಟಾಸ್ಕ್ ಆಗಿರ್ಬೋದು, ಅಥವಾ ಎಲ್ಲದರಲ್ಲೂ ಕೂಡ ಅವರು ಎತ್ತಿದ ಅಂತಾನೆ ಹೇಳ್ಬೋದು. ಕಲ್ಪನೆ ತಗೊಂಡಿದ್ದಾರೆ, ಉತ್ತಮನ ತಗೊಂಡಿದ್ದಾರೆ. ಕ್ಯಾಪ್ಟನ್ ಮೂರನೇ ಬಾರಿ ಕ್ಯಾಪ್ಟನ್ ಆಗಿ ಈ ಒಂದು ಫೈನಲ್ ವಾರ ಅಂತಂದ್ರೆ ಈ ಒಂದು ಗ್ರ್ಯಾಂಡ್ ಫೈನಲ್ ತನಕ ಅವರು ಕ್ಯಾಪ್ಟನ್ ಆಗಿ ಇರ್ತಾರೆ. ಈ ಒಂದು ಆಪರ್ಚುನಿಟಿ ಅವರಿಗೆ ಟಾಸ್ಕ್ ಗೆಲ್ಲುವ ಮುಖಾಂತರ ಸಿಕ್ತು. ಹಾಗಾಗಿ ನಿನ್ನೆ ಭರ್ಜರಿಯಾಗಿ ಹನುಮಂತ ಆಟ ಆಡಿ ಅತಿ ಕಡಿಮೆ ಅಂದ್ರೆ ಟೈಮಲ್ಲಿ ಒಂದು ಗೇಮ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಸೆಕೆಂಡ್ ತ್ರಿವಿಕ್ರಮ್ ಬಂದ್ರೆ, ಥರ್ಡ್ ರಜತ್ ಬರ್ತಾರೆ, ಲಾಸ್ಟ್ ಅಲ್ಲಿ ಭವ್ಯ ಅವ್ರು ಬರ್ತಾರೆ. ಈ ಒಂದು ಫಸ್ಟ್ ಬರುವ ಮುಖಾಂತರ ಟಿಕೆಟ್ ಟು ಫೈನಲ್ ಅಲ್ಲಿ ಗೆದ್ದು ನಮ್ಮ ಒಂದು ಫೈನಲ್ ರೌಂಡ್ ಅಲ್ಲಿ ಗೆದ್ದು ಕೂಡ ಗ್ರ್ಯಾಂಡ್ ಫಿನಾಲ್ಗೆ ಡೈರೆಕ್ಟ್ ಆಗಿ ನೇಮಕ ಆಗಿರುವುದು ನಮ್ಮ ಹನುಮಂತ ಅವರು. ಅವರ ಆಟ ಯಾವ ರೀತಿ ಅನಿಸ್ತು, ಏನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸೂಪರ್ ಆಗಿ ಅನಿಸ್ತು. ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರು ಈ ರೀತಿ ಹಾವು ಮಾಡ್ತಾರೆ ಅಂತ ಅನ್ಕೊಂಡಿರಲ್ಲ. ಬಟ್ ಅವರು ಆಟ ಆಡೋದ್ರಲ್ಲೂ ಸೈ, ಟಾಸ್ಕ್ ಅಲ್ಲೂ ಸೈ, ಎಂಟರ್ಟೈನ್ಮೆಂಟ್ ಅಲ್ಲೂ ಸೈ, ಹಾಡೋದ್ರಲ್ಲೂ ಸೈ, ಎಲ್ಲದರಲ್ಲೂ ಕೂಡ ಕೈ ತೆವರು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಗೆಲ್ಲುವಂತ ಎಲ್ಲ ಅರ್ಹತೆ ಕೂಡ ಹನುಮಂತ ಇದೆ. ಹಾಗಾಗಿ ಹನುಮಂತನೇ ವೋಟ್ ಮಾಡಿ ದಯವಿಟ್ಟು ಅವ್ರನ್ನ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಅನ್ಸೋ ಮಟ್ಟಿಗೆ ಫೈನಲ್ ಅಲ್ಲಿ ರಜತ್ ಮತ್ತೆ ಹನುಮಂತ ಬರ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಲಾಸ್ಟ್ ಏನಿರುತ್ತಲ್ಲ ವಿನ್ನರ್ ಅನೌನ್ಸ್ ಮಾಡೋ ಟೈಮಲ್ಲಿ ರಜತ್ ಮತ್ತೆ ಹನುಮಂತ ಅವ್ರನ್ನ ಮಧ್ಯ ನಡೆಯುತ್ತೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಫೈಟ್ ಕೊಟ್ಟು ಬಂದವರು ಅವರು. ತ್ರಿವಿಕ್ರಮ್ ಕೂಡ ಅವರು ಏನು ಕಡಿಮೆ ಇಲ್ಲ, ಬಟ್ ಎಲ್ಲೋ ಸ್ವಲ್ಪ ವೀಕ್ ಆದ್ರೇನು ಅಂತ ಅನಿಸುತ್ತೆ. ಭವ್ಯಾನವರ ಜೊತೆ ಅಂದ್ರೆ ಅವರ ಹಿಂದೆ ಬಿದ್ದು ಸ್ವಲ್ಪ ಇಲ್ಲಿ ವೀಕ್ ಆದ್ರೆ ಅಂತ ಅನಿಸ್ತು. ಅದು ಬಿಟ್ಟರೆ ನನಗೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತಂದ್ರೆ ರಜತ್ ಮತ್ತೆ ಹನುಮಂತ ಫೈನಲ್ ಅಲ್ಲಿ ಅವ್ರ ಇಬ್ಬರ ಮಧ್ಯೆ ಜಟಾಪಟಿ ನಡೆಯುತ್ತೆ. ಅದರಲ್ಲಿ ವಿನ್ ಯಾರಾಗ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ನನಗೆ ಅನ್ಸಿದ್ದು, ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಆಟನ ಯಾವ ರೀತಿ ಹನುಮಂತ ಆಡಿದ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ಅವನ್ನ ಒಂದು ಮೂಟೆಯಲ್ಲಿ ಭಾರ ಹೊತ್ಕೊಂಡು ನಿಲ್ಲುವಂತ ಒಂದು ಟಾಸ್ಕ್ ಕೊಟ್ಟಿದ್ರೆ ಅಲ್ಲಿ ರಜತ್ ಏನು ಸ್ವಲ್ಪ ಅವರ ಒಂದು ಉಸ್ತುವಾರಿ ಸರಿ ಆಗ್ಲಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದ್ರೆ 3 ಜನರ ಒಂದು ಆಯ್ಕೆ ತ್ರಿವಿಕ್ರಮ್ ಆಗಿದ್ದಾಗ ತ್ರಿವಿಕ್ರಮ್ನ ಬಿಟ್ಟು ಹನುಮಂತ ಅವ್ರಿಗೆ ಅವು ಬ್ಯಾಗ್ ಅನ್ನ ಹಾಕಿದ್ರು. 2-3 ಸಲ ಏನು ಬ್ಯಾಗ್ ಅನ್ನ ಹಾಕಿದ್ರು. ಹಾಗಾಗಿ ಹನುಮಂತ ಅವರಲ್ಲಿ ಸೋತರು. ಅಲ್ಲಿಯ ಸೋಲೆ ಇಲ್ಲಿ ಗೆಲುವಾಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ. ಟಿಕೆಟ್ ಫೈನಲ್ ಅಲ್ಲಿ ಒಂದು ಬಲೂನ್ ನ ಇಟ್ಟು ಆಡುವಂತ ಒಂದು ಟೈಮಲ್ಲಿ ಈಸಿಯಾಗಿ ಗೆದ್ರಲ್ಲ, ಅಲ್ಲಿ ಅವ್ರಿಗೆ ವಾದನ ಆಯ್ತು. ಮೋಸ ಮಾಡಿ ಅಷ್ಟು ಜನ ಗೆದ್ರು ಕೂಡ ಕಡೆಯಲ್ಲಿ ಸತ್ಯನೇ ವಿನ್ ಆಗೋದು ಅಂತಾರಲ್ಲ, ಆ ರೀತಿ ಹನುಮಂತ ಗೆದ್ಬಿಟ್ಟು ಟಿಕೆಟ್ ಫೈನಲ್ಗೆ ಸೆಲೆಕ್ಟ್ ಆಗಿ ಈ ಒಂದು ಟಿಕೆಟ್ ಫೈನಲ್ಗೋಸ್ಕರ ಇಡುವಂತ ಒಂದು ಟಾಸ್ಕ್ ಅಲ್ಲಿ ಗೆದ್ದು ಡೈರೆಕ್ಟ್ ಆಗಿ ಫೈನಲ್ಗೆ ಆಯ್ಕೆ ಆಗಿದ್ದಾರೆ. ಅವರ ಆಟ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನಿಸ್ತು. ಬಟ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದವರು ಈ ರೀತಿ ಹಾವು ಮಾಡ್ತಾರೆ ಅಂತಾರೆ ಅಂದ್ರೆ ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ನನಗೆ ಈ ರೀತಿ ಹಾವು ಮಾಡ್ತಾ ಇರೋದು. ವರ್ಲ್ಡ್ ಕಾರ್ಡ್ ಅಲ್ಲಿ ಬಂದವರು ರಜತ್ ಕೂಡ ಫೈಟ್ ಕೊಡ್ತಾ ಇದ್ದಾನೆ. ಹಾಗಾಗಿ ನಾವು ಕಾದು ನೋಡ್ಬೇಕಾಗುತ್ತೆ ಏನಂತ ಫೈನಲ್ ಅಲ್ಲಿ. ನನಗೆ ಅನ್ಸೋ ಮಟ್ಟಿಗೆ ಇವರಿಬ್ಬರ ಮಧ್ಯೆ ಫೈನಲ್ ನಡೆಯುತ್ತೆ ಅಂತ ಅನ್ಸುತ್ತೆ. ಅಂತಂದ್ರೆ ವಿನ್ನರ್ ರನ್ನರ್ ಅಪ್ ಅಲ್ಲಿ ಹನುಮಂತು ಮತ್ತೆ ರಜತ್ ಇವರಿಬ್ಬರ ಮಧ್ಯದಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ. ತ್ರಿವಿಕ್ರಮ್ ಬರಬಹುದು, ಬಟ್ ನನ್ನಲ್ಲಿ ಇರುವಂತ ಒಂದು ಏನಂತಾರೆ ಅದು ನಂಬಿಕೆ ಅಂತಂದ್ರೆ ಹನುಮಂತ ಮತ್ತೆ ರಜತ್ ಬರ್ಬೋದು ಅಂತ ಅನ್ಸುತ್ತೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ, ಏನ್ ಅನ್ಸುತ್ತೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬಿಗ್ ಬಾಸ್ ಎಲ್ಲ ನೋಡ್ತಾರೆ ಅನ್ನೋದನ್ನ ಕೂಡ ತಿಳಿಸಿ. ಯಾವ ರೀತಿ ಈ ಒಂದು ಸೀಸನ್ ನಿಮ್ಗೆ ಅನಿಸ್ತು ಅಂತ ನೀವು ತಿಳಿಸ್ಕೊಡ್ಬೋದು. ಸೀಸನ್ 10 ತುಂಬಾ ಚೆನ್ನಾಗಿತ್ತು. ಸೀಸನ್ 11 ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಯಾರು ವಿನ್ ಆಗ್ತಾರೆ ಏನಂತ. ನಮ್ದಂತೂ ಗೆಲುವು ಹನುಮಂತಗೆ, ನಮ್ಮ ಉತ್ತರ ಕನ್ನಡ ಹುಲಿ ಹನುಮಂತ ಗೆಲ್ಲ ಅನ್ನೋದು. ನಿಮ್ಗೆ ಯಾವ ರೀತಿ ಯಾರು ಗೆಲ್ಬೇಕು ಅನ್ನೋದು ಇದೆ ಅಂತ ನೋಡಿ. ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ವೋಟ್ ಕೂಡ ಮಾಡಿ ಹನುಮಂತ ಅವ್ರನ್ನ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹನುಮಂತ ಅವರು ಪ್ರತಿಯೊಂದರಲ್ಲೂ ಕೂಡ
ಜೊತೆಗೆ ಅಂತ ಹೇಳ್ಬೋದು, ಯಾವುದ್ರಲ್ಲೂ ಕೂಡ ವೀಕ್ ಇಲ್ಲ. ಸೊ ಹಾಗಾಗಿ ಅವರು ಕೂಡ ಗೆಲ್ಲುವಂತ ಅರ್ಹತೆಯನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಗೆಲ್ಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಿಮ್ಗೆ ಯಾರು ಫೇವ್ರೇಟೋ, ಸೊ ನೀವು ವೋಟ್ ಮಾಡಿ, ಪ್ರತಿಯೊಬ್ಬರು ವೋಟ್ ಮಾಡಿ. ಬಿಗ್ ಬಾಸ್ ಅಲ್ಲಿ ಫೈನಲ್ ಯಾರು ಬರ್ತಾರೆ ಏನು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅನಿಸಿದ್ದ ನಾನು ಇವತ್ತು ನಿಮ್ಗೆ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಹೆಲ್ತ್ ಕ್ಲಿಯರಿಗೂ ನಮಸ್ಕಾರ.